October 13, 2025 ಗೂಗಲ್ ತನ್ನ ಒಂದು ಬಿಗ್ ಅನೌನ್ಸ್ಮೆಂಟ್ ನ ಮಾಡುತ್ತೆ. ಅದೇನಂತ ಅಂದ್ರೆ ತನ್ನ ಫಸ್ಟ್ ಗಿಗಾವ್ಯಾಟ್ ಸ್ಕೇಲ್ ಎಐ ಡೇಟಾ ಸೆಂಟರ್ ಮತ್ತೆ ಎಐ ಹಬ್ ನ ವಿಶಾಖಪಟ್ಟಣಂ ಅಲ್ಲಿ ಸ್ಟಾರ್ಟ್ ಮಾಡ್ತೀವಂತ. ಇದು ಭಾರತಕ್ಕೆ ಮಾತ್ರ ಶಾಕ್ ಆಗ್ಲಿಲ್ಲ, ಇಡೀ ಗ್ಲೋಬಲ್ ಐಟಿ ಮಾರ್ಕೆಟ್ಗೆನೆ ಶಾಕ್ ಆಗುತ್ತೆ. ಯಾಕೆ ಅಂತ ಅಂದ್ರೆ US ಇಂದ ಹೊರಗಡೆ ಗೂಗಲ್ ಇದೇ ಫಸ್ಟ್ ಟೈಮ್ ಒಂದು ಬಿಗ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡ್ತಾ ಇರೋದು. ಇದ್ರ ಬಜೆಟ್ ಹತ್ತತ್ರ $15 ಬಿಲಿಯನ್. ಈ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಏನಕ್ಕೆ ಆಂಧ್ರ ಪ್ರದೇಶನ ಸೆಲೆಕ್ಟ್ ಮಾಡ್ಕೊಂತು, ಅದರಲ್ಲೂ ವಿಶಾಖಪಟ್ಟಣಂ ಯಾಕೆ ಸೆಲೆಕ್ಟ್ ಮಾಡ್ಕೊಂತು, ಬ್ಯಾಂಗ್ಳೂರ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ಕರ್ನಾಟಕ ಗವರ್ಮೆಂಟ್ ಫೇಲ್ ಆಯ್ತಾ ಅಪ್ರೋಚ್ ಮಾಡೋದ್ರಲ್ಲಿ, ಅಥವಾ ಆಂಧ್ರ ಗವರ್ಮೆಂಟ್ ಕಡೆ ಫೇವರ್ ಜಾಸ್ತಿ ಇತ್ತಾ, ಇದರಲ್ಲಿ ಬಿಜೆಪಿಯವರ ಲೋಪದೋಷಗಳೇನು, ಇದರಲ್ಲಿ ಗೂಗಲ್ ಸ್ವಾರ್ಥ ಏನಿದೆ, ಇದೇನಾದ್ರೂ ಒಂದು ಪೊಲಿಟಿಕಲ್ ಸ್ಟ್ರಾಟಜಿನ ಅಥವಾ ನಿಜವಾಗ್ಲೂ ಅವ್ರು ಹೇಳೋ ತರ ಲಕ್ಷಾಂತರ ಜಾಬ್ ಕ್ರಿಯೇಟ್ ಆಗತ್ತಾ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಬೆಂಗಳೂರಲ್ಲಿ ಅಪ್ರಾಕ್ಸಿಮೇಟ್ಲಿ 12,000 ರಿಜಿಸ್ಟರ್ಡ್ ಐಟಿ ಕಂಪನಿಗಳಿದೆ. ಆಂಧ್ರದಲ್ಲಿ 2,688 ರಿಜಿಸ್ಟರ್ಡ್ ಕಂಪನಿಗಳಿದೆ. ನಮ್ಮ ಸರ್ಕಾರಗಳಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇರೋ ಕಾಳಜಿ ಈ ತರ ಏನಾದ್ರು ಒಂದು ಜಾಬ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ವಿಚಾರದ ಬಗ್ಗೆ ಖಂಡಿತ ಇಲ್ಲ. ನಮ್ಮಲ್ಲಿ ಆಲ್ರೆಡಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿದೆ, ಇನ್ನೇನಕ್ಕೆ ನಾವು ಅಪ್ರೋಚ್ ಮಾಡ್ಬೇಕು ಅನ್ನೋ ಒಂದು ಲತಾರ್ಜಿಕ್ ಆಟಿಟ್ಯೂಡ್ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟೋ ವರ್ಷಗಳಿಂದ ಗೂಗಲ್ ತನ್ನ ಒಂದು ಎಐ ಡೇಟಾ ಸೆಂಟರ್ ನ ಮಾಡ್ಬೇಕು ಅಂತ ಅನೌನ್ಸ್ ಮಾಡಿರುತ್ತೆ. ಯಾವುದೇ ಒಂದು ಸ್ಟ್ರಾಂಗ್ ಅಪ್ರೋಚ್ ನಮ್ಮ ಕರ್ನಾಟಕ ಐಟಿ ಮಿನಿಸ್ಟರ್ ಕಡೆಯಿಂದ ಹೋಗಿರೋದಿಲ್ಲ. ಹೇಗಿದ್ರು ಪ್ರಪಂಚದಲ್ಲಿ ಒನ್ ಆಫ್ ದ ಬಿಗ್ ಆಫೀಸ್ ಗೂಗಲ್ ಅವ್ರದ್ದು ನಮ್ಮ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಏನೋ ಅವ್ರ ಅಪ್ರೋಚ್ ಮಾಡಕ್ಕೆ ಹೋಗ್ಲಿಲ್ಲ. ಇದೇ ಸಮಯ ಅಂತ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಮತ್ತೆ ಅಲ್ಲಿನ ಐಟಿ ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಸೆಂಟ್ರಲ್ ಯೂನಿಯನ್ ಐಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಸುಮ್ನೆ ಏನೋ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಾನು ಗೂಗಲ್ ಈ ತರ ಒಂದು ಅನೌನ್ಸ್ಮೆಂಟ್ ಮಾಡಿದೆ, ನಮ್ಮ ರಾಜ್ಯಕ್ಕೆ ಹಾಕಿಸ್ಕೊಡಿ ಅಂತ ಸುಮ್ನೆ ಕಾಟಾಚಾರಕ್ಕೆ ಅವರು ವಿಸಿಟ್ ಮಾಡಿರೋದಿಲ್ಲ. ಬದಲಾಗಿ ಕಂಪ್ಲೀಟ್ ಪ್ರಿಪೇರ್ ಆಗಿ ಹೋಗಿರ್ತಾರೆ. ಅದ್ರ ಜೊತೆಗೆ ಬರೀ ಅಶ್ವಿನಿ ವೈಷ್ಣವ್ ಅವ್ರನ್ನ ಮಾತ್ರ ಅಪ್ರೋಚ್ ಮಾಡೋದಿಲ್ಲ, ಜೊತೆಗೆ ಗೂಗಲ್ ನ ಕೂಡ ಅಪ್ರೋಚ್ ಮಾಡ್ತಾರೆ. ಗೂಗಲ್ಗೆ ಏನ್ ಪಿಚ್ ಮಾಡ್ತಾರೆ ಅಂತ ಅಂದ್ರೆ, ನಿಮ್ಮ ಡೇಟಾ ಸೆಂಟರ್ ನ ಓಪನ್ ಮಾಡೋದಕ್ಕೆ ಆಂಧ್ರ ಪ್ರದೇಶದಲ್ಲಿ ನಾವು ಹತ್ತತ್ರ 1000 ಎಕರೆ ಭೂಮಿನ ಕೊಡ್ತೀವಿ. ನಿಮಗ್ ಬೇಕಾಗಿರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ನೀರಾಗಿರ್ಬೋದು, ಪ್ರತಿಯೊಂದು ಬೇಸಿಕ್ ಫೆಸಿಲಿಟಿ ಏನೇನ್ ಬೇಕಲ್ಲ ನೀವು ಡೇಟಾ ಸೆಂಟರ್ ರನ್ ಮಾಡೋದಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಅದನ್ನೆಲ್ಲ ನಾವು ತುಂಬಾ ರೀಸನೇಬಲ್ ಆಗಿ ಕೊಡ್ತೀವಿ ಅಂತ ಹೇಳಿ ತುಂಬಾ ಕ್ಯಾಲ್ಕುಲೇಟೆಡ್ ಮೈಂಡ್ ಸೆಟ್ ಇಂದ ಅವರು ಗೂಗಲ್ ನ ಪಿಚ್ ಮಾಡ್ತಾರೆ. ಜೊತೆಗೆ ಟ್ಯಾಕ್ಸ್ ಮತ್ತೆ ಪವರ್ ಮೇಲೆ ಇನ್ಸೆಂಟಿವ್ ಕೂಡ ಇರುತ್ತೆ. ನೆಟ್ವರ್ಕ್ ಸಪೋರ್ಟ್ಗೆ ಏರ್ಟೆಲ್ ಮತ್ತೆ ಕನ್ಸ್ಟ್ರಕ್ಷನ್ಗೆ ಅದಾನಿ. ಏರ್ಟೆಲ್ ಮತ್ತೆ ಅದಾನಿ ಗ್ರೂಪ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಇದನ್ನ ನೀವು ಮಾಡಬಹುದು, ನಿಮ್ಗೆ ಏನ್ ಬೇಕು ಸಪೋರ್ಟ್ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಡೈರೆಕ್ಟ್ ಗೂಗಲ್ ಮತ್ತೆ ಯೂನಿಯನ್ ಐಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವ್ರಿಗೆ ಪಿಚ್ ಮಾಡ್ತಾರೆ. ಗೂಗಲ್ಗೂ ಕೂಡ ಅದೇ ಬೇಕಿತ್ತು. ಹಾಗೆ ಗೂಗಲ್ ಏನಕ್ಕೆ ಇಂಡಿಯಾನ ಆಯ್ಕೆ ಮಾಡ್ಕೊಂತು, ಅದ್ರಲ್ಲೂ ಆಂಧ್ರ ಏನಕ್ಕೆ ಆಯ್ಕೆ ಮಾಡ್ಕೊಂತ ನಾನು ಆಮೇಲೆ ತಿಳಿಸ್ತೀನಿ. ಆಂಧ್ರದ ಚಂದ್ರಬಾಬು ನಾಯ್ಡು ಹೋಗಿ ಅಪ್ರೋಚ್ ಮಾಡಿದಷ್ಟು ಅಗ್ರೆಸಿವ್ನೆಸ್ ಯಾವುದೇ ಒಂದು ಐಟಿ ಮಿನಿಸ್ಟರ್, ಯಾವ ರಾಜ್ಯದ ಐಟಿ ಮಿನಿಸ್ಟರ್ಗೂ ಇರ್ಲಿಲ್ಲ. ಅದ್ರಲ್ಲೂ ಕರ್ನಾಟಕದವ್ರು ಹೋಗಿ ಪಿಚ್ ಮಾಡ್ಬೋದಾಗಿತ್ತು. ಏನಕ್ಕೋ ಗೊತ್ತಿಲ್ಲ ನನಗೆ ಆ ಇಂಟ್ರೆಸ್ಟ್ ನ ತೋರ್ಸೋದಿಲ್ಲ. ಬಿಜೆಪಿ ಕಾಂಗ್ರೆಸ್ ನ ದೊರತೆ ಗೂಗಲ್ದು ಎಐ ಸೆಂಟರ್ ಆಂಧ್ರ ಪ್ರದೇಶದಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಐಟಿ ಮಿನಿಸ್ಟರ್ ಅವ್ರನ್ನ ಸರಿಯಾಗಿ ಅಪ್ರೋಚ್ ಮಾಡಿಲ್ಲ ಹಾಗೆ ಹೀಗೆ ಅಂತ. ಸೊ ಕಾಂಗ್ರೆಸ್ ಅವರು ಕೂಡ ಅಷ್ಟೇ. ಅಷ್ಟೊಂದು ಕಾಳಜಿ ನಿಮ್ಗಿದ್ದಿದ್ರೆ ನೀವು ಅಶ್ವಿನಿ ವೈಷ್ಣವ್ ಅವ್ರಿಗೆ ಹೇಳಿ, ಐಟಿ ಮಿನಿಸ್ಟರ್ಗೆ, ಯೂನಿಯನ್ ಐಟಿ ಮಿನಿಸ್ಟರ್ಗೆ ಹೇಳಿ ಕರ್ನಾಟಕಕ್ಕೆ ಯಾಕೆ ಹಾಕ್ಸ್ಕೊಳ್ಳಿಲ್ಲ. ಈ ತರ ಇವ್ರ ಮೇಲೆ ಅವ್ರ ದೂರೋದು, ಅವ್ರ ಮೇಲೆ ಇವ್ರು ದೂರೋದು. ಕಾಂಗ್ರೆಸ್ ಅವ್ರಿಗಂತೂ ಅಧಿಕಾರ ಯಾರಿಗೆ ಶಿಫ್ಟ್ ಆಗುತ್ತೆ. ಸೊ ಈ ತರ ವಿಚಾರಗಳ ಬಗ್ಗೆ ಅವ್ರ ತಲೆ ಓಡ್ತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಒಂದಷ್ಟು ಎಂಪ್ಲಾಯ್ಮೆಂಟ್ ತರಬೇಕು, ಈ ಡೇಟಾ ಸೆಂಟರ್ ಓಪನ್ ಮಾಡಿದ್ರೆ ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಥಾಟೇ ಬರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ನೋಡಕ್ ಹೋದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ತೆಲುಗು ದೇಶಂ ಪಾರ್ಟಿ ಏನ್ ಚಂದ್ರಬಾಬು ನಾಯ್ಡು ಅವ್ರದ್ದು ಪಕ್ಷ ಇದೆ, ಅದು ಸಪೋರ್ಟ್ ಮಾಡಿರುತ್ತೆ ಬಿಜೆಪಿಗೆ. ಸೊ ಅದೊಂದು ಋಣ ತೀರ್ಸೋದಕ್ಕೆ ಒಂದು ಚಾನ್ಸ್ ಕೂಡ ಬಿಜೆಪಿ ಆಗಿತ್ತೇನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಚಂದ್ರಬಾಬು ನಾಯ್ಡು ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ ಸ್ಟ್ರಾಟಜಿ ಕೂಡ ಆಗಿರುತ್ತೆ. ಹಾಗಾದ್ರೆ ನಿಜವಾಗ್ಲೂ ಆಂಧ್ರ ಪ್ರದೇಶದ ಜನಗಳಿಗೆ ಅಷ್ಟೊಂದು ಜಾಬ್ಗಳು ಕ್ರಿಯೇಟ್ ಆಗುತ್ತಾ ಅಂದ್ರೆ ಪಾರ್ಶಿಯಲಿ ಹೌದು ಅಂತ ಹೇಳ್ಬೋದು, ಬಟ್ ನಾಟ್ ಕಂಪ್ಲೀಟ್ಲಿ. ಅವ್ರು ಕ್ಲೈಮ್ ಮಾಡಿರೋ ಪ್ರಕಾರ ಹತ್ತತ್ರ 1 ಲಕ್ಷ ಜಾಬ್ ಕ್ರಿಯೇಟ್ ಆಗುತ್ತೆ, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಅಂತ. ಖಂಡಿತ ಅಷ್ಟೊಂದೆಲ್ಲ ಜಾಬ್ ಕ್ರಿಯೇಟ್ ಆಗಲ್ಲ. ಆ ತರ ಅನ್ಕೊಂಡು ಎಷ್ಟೋ ಕಂಪ್ನಿಗಳು ಕರ್ನಾಟಕದಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ರು, ಬಟ್ ಆ ರೀತಿ ಎಲ್ಲ ಆಗಲ್ಲ. ಡೈರೆಕ್ಟ್ ಜಾಬ್ ಅಂತ ಬಂದ್ರೆ 5,000 to 6,000 ಸ್ಕಿಲ್ಡ್ ಜಾಬ್ಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಂಜಿನಿಯರ್ಸ್ ಗಳಿಗೆ ಅಥವಾ ಅಲ್ಲಿಯ ಡೇಟಾ ಸೆಂಟರ್ ಹ್ಯಾಂಡಲ್ ಮಾಡೋವಂಥವ್ರಿಗೆ, ಮೇಂಟೈನ್ ಮಾಡೋವಂಥವ್ರಿಗೆ, ಈ ತರ ವರ್ಕ್ಗಳು ಕೆಲವೊಂದು. ಇನ್ನು 15,000 to 20,000 ಕನ್ಸ್ಟ್ರಕ್ಷನ್ ಲೇಬರ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಕನ್ಸ್ಟ್ರಕ್ಷನ್ ಲೇಬರ್ ವರ್ಕ್ಗಳು
ವರ್ಷಗಟ್ಲೆ ಇರೋದಿಲ್ಲ, ಅಥವಾ 100 ವರ್ಷ ಇರೋದಿಲ್ಲ. ಹತ್ತತ್ರ 5 ರಿಂದ 6 ವರ್ಷ ಈ ಪ್ರಾಜೆಕ್ಟ್ ನ ಪ್ಲಾನ್ ಮಾಡಿದ್ದಾರೆ. 5 ರಿಂದ 6 ವರ್ಷ ಆದ್ಮೇಲೆ ಅದ್ರ ಜೊತೆಗೆ ಈ ಕನ್ಸ್ಟ್ರಕ್ಷನ್ ಏನ್ 15 ರಿಂದ 20 ಸಾವಿರ ಜನ ಕೆಲಸ ಮಾಡ್ತಾರೆ, ಆಂಧ್ರದವರೇ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಕೂಡ ಇಲ್ಲ. ಏನಕ್ಕೆ ಅಂತ ಅಂದ್ರೆ, ಈ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ಯಾರು ತಗೊಂಡಿರೋದು, ಯಾರು ಈ ಕಾಂಟ್ರಾಕ್ಟ್ ತಗೊಂಡಿರೋದು ಅಂತ ಅಂದ್ರೆ ಅದಾನಿಯವ್ರದೇ ಆಗಿರುವಂತಹ ಅದಾನಿ ಕನೆಕ್ಟ್ಸ್ ಗ್ರೂಪ್. ಅಂದ್ರೆ ಇವ್ರು ಹೋಗ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಬರ್ಸ್ ನ ಹೈರ್ ಅಂತೂ ಮಾಡಕ್ಕಾಗಲ್ಲ. ಇವ್ರ ಹತ್ರ ಆಲ್ರೆಡಿ ಮ್ಯಾನ್ ಪವರ್ ಇರುತ್ತೆ. ಮ್ಯಾನ್ ಪವರ್ ಯಾವ ಸ್ಟೇಟ್ ಅವ್ರದ್ದಿದೆ, ಬೇರೆ ಬೇರೆ ಸ್ಟೇಟ್ ಅವ್ರದ್ದು ಮ್ಯಾನ್ ಪವರ್ ಆಲ್ರೆಡಿ ಅದಾನಿ ಕನೆಕ್ಟ್ಸ್ ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ಇದ್ದೇ ಇರುತ್ತೆ. ಅಲ್ಲಿಂದ ಬರುವಂತ 15 ರಿಂದ 20 ಸಾವಿರ ಜನಕ್ಕೆ ಜಾಬ್ ಸಿಗುತ್ತೆ. ಅವ್ರು ಇಲ್ಲಿ ಟೆಂಪರರಿ ಆಗಿ ಜಾಬ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ, ಮೂವ್ ಆಗ್ತಾ ಇರ್ತಾರೆ. ಆ ತರ ನೋಡಕ್ ಹೋದ್ರೆ ಎಷ್ಟೋ ಕಂಪ್ನಿಗಳು ಅಥವಾ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಬೆಂಗಳೂರಲ್ಲಿ ನಡೀತಾನೆ ಇರುತ್ತೆ. ಎಷ್ಟು ಜನ ಕನ್ನಡದವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂತಹ ಗಾರೆ ಕೆಲಸ ಮಾಡಕ್ ಆಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಬಂದಿರುವಂತವ್ರು ಹೊರಗಡೆಯಿಂದ ತುಂಬಾ ಜನ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ ಹೊರತು ನೀವು ದೊಡ್ಡ ಟನಲ್ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಕಂಪನಿ ಬಿಲ್ಡ್ ಮಾಡೋದಕ್ಕೆ ಆಗಿರ್ಬೋದು, ಫ್ಲೈಓವರ್ ಬಿಲ್ಡ್ ಮಾಡೋದಕ್ಕೆ ಆಗಿರ್ಬೋದು, ಮೆಟ್ರೋ ಬಿಲ್ಡ್ ಮಾಡೋದಕ್ಕೆ ಆಗಿರ್ಬೋದು, ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೆಲ್ಲೂ ಕನ್ನಡದವ್ರು ನಮ್ಗೆ ಕಾಣಿಸಲ್ಲ. ಕನ್ನಡದವರು ಇದನ್ನ ವರ್ಕ್ ಮಾಡ್ತಾ ಇರಲ್ಲ. ಸೇಮ್ ಆಂಧ್ರದಲ್ಲಿ ಆಗುತ್ತೆ. ಅಕಸ್ಮಾತ್ ಇಲ್ಲ ಆಂಧ್ರ ಗೌರ್ಮೆಂಟ್ ಏನಾದ್ರು ಅದಾನಿ ಗ್ರೂಪ್ಗೆ ಕನ್ವಿನ್ಸ್ ಮಾಡಿ ಹಾಗೋ ಹೀಗೋ ಕೊಡ್ಲೇಬೇಕು ಅಂತ ಏನಾದ್ರು ಅಪ್ರೋಚ್ ಮಾಡಿ ಅದ್ರಲ್ಲಿ ಸಕ್ಸಸ್ ಆಯ್ತು ಅಂದ್ರೆ ಎಷ್ಟು ವರ್ಷ ಕನ್ಸ್ಟ್ರಕ್ಷನ್ ಮಾಡ್ತೀರಾ? 100 ವರ್ಷ ಮಾಡ್ತೀರಾ? 50 ವರ್ಷ ಮಾಡ್ತೀರಾ? ಮ್ಯಾಕ್ಸಿಮಮ್ 5 ರಿಂದ 6 ವರ್ಷ. ಸೊ ಇವತ್ತು ಒಪ್ಕೊಂಡಿರೋ ಒಂದು ಪ್ರಾಜೆಕ್ಟ್ ಒಂದು ರೇಟ್ ಒಪ್ಕೊಂಡಿದ್ದಾರೆ ಅಂತ ಅಂದ್ರೆ ಖಂಡಿತ ಅದನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೇಕಂತಾನೆ ಪ್ಲಾನ್ ಮಾಡ್ತಾ ಇರ್ತಾರೆ. ಇದಕ್ಕೆ ಅವರು ಆಲ್ರೆಡಿ ರೆಡಿ ಇರುವಂತಹ ಲೇಬರ್ಸ್ ನ ತಂದು ಡೆಪ್ಲಾಯ್ ಮಾಡ್ತಾರೆ. ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ನನ್ಗನ್ಸೋ ಪ್ರಕಾರ ಆಂಧ್ರದಲ್ಲೇ ಇರುವಂತಹ ಜನಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಇವ್ರು ಕೊಡುವಂತಹ ಹೈಪೋಥೆಟಿಕಲ್ ನಂಬರ್ಸ್ ಅಂತೂ ಅಲ್ವೇ ಅಲ್ಲ. ಹಾಗಂತ ಅವ್ರು ಕ್ರಿಯೇಟ್ ಮಾಡ್ತಾ ಇರೋದೇನು ಸಣ್ಣ ಜಾಬ್ ಅಲ್ಲ. ಹಾಗಾದ್ರೆ ನೀವೆಲ್ಲ ಕೇಳ್ಬೋದು, ಚಂದ್ರಬಾಬು ನಾಯ್ಡು ಅವರು ಅಷ್ಟೊಂದು ಪವರ್ಫುಲ್, ಗೂಗಲ್ ಕಂಪನಿ ಅಂತ ದೈತ್ಯ, ಟೆಕ್ ದೈತ್ಯ, ಆ ಕಂಪನಿನ ಕನ್ವಿನ್ಸ್ ಮಾಡಿ ಆಂಧ್ರ ಪ್ರದೇಶದಲ್ಲಿ ಎಐ ಡೇಟಾ ಸೆಂಟರ್ ಓಪನ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡೋಷ್ಟು ಪವರ್ಫುಲ್ ಇದಾರ? ನನ್ನನ್ನು ಕೇಳಿದ್ರೆ ನೋ. ಹಾಗಾದ್ರೆ ಗೂಗಲ್ ಏನಕ್ಕೆ ಆಂಧ್ರ ಪ್ರದೇಶನ ಸೆಲೆಕ್ಟ್ ಮಾಡ್ಕೊಂತು, ಅದ್ರೊಳಗೆ ವಿಶಾಖಪಟ್ಟಣಂ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂತು, ಏನಕ್ಕೆ ಹೈದರಾಬಾದ್ ಮಾಡ್ಲಿಲ್ಲ? ಒಂದ್ ತಿಳ್ಕೊಳ್ಳಿ, ಗೂಗಲ್ ನ ಅಕಸ್ಮಾತ್ ಕರ್ನಾಟಕ ಗವರ್ನಮೆಂಟ್, ಕರ್ನಾಟಕ IT ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಏನಿದ್ದಾರೆ, ಅವ್ರೇನಾದ್ರು ಕನ್ವಿನ್ಸ್ ಮಾಡಿ ಅವ್ರೇನಾದ್ರು ಒಪ್ಪಿದ್ದಿದ್ರೆ ಕರ್ನಾಟಕದಲ್ಲಿ ಮಾಡ್ತಿದ್ರು, ಬಟ್ ಬೆಂಗಳೂರಲ್ಲಂತೂ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಜಸ್ಟ್ ಇಮ್ಯಾಜಿನ್, ನೀವು ಗೂಗಲ್ ಅಲ್ಲಿ ನಂಗೆ ನಿಯರೆಸ್ಟ್ ಇರುವಂತ ಒಂದು ಹೋಟೆಲ್ ಬೇಕು ಅಂತ ಹೇಳಿ ಚೆಕ್ ಮಾಡ್ತೀರಾ, ನಿಮ್ಗೊಂದು ಮಿಲಿ ಸೆಕೆಂಡ್ ಅಲ್ಲಿ ರೆಸ್ಪಾನ್ಸ್ ಸಿಗುತ್ತೆ. ಹೇಗೆ? ನಾವು ಗೂಗಲ್ ಅಲ್ಲಿ ಚೆಕ್ ಮಾಡುವಂತ ಒಂದು ರೆಸ್ಪಾನ್ಸು US ಅಲ್ಲಿರುವ ಡೇಟಾ ಸೆಂಟರ್ಗೆ ಹೋಗಿ ಅಲ್ಲಿ ಸರ್ವರ್ ಗಳನ್ನ ಚೆಕ್ ಮಾಡಿ ಅದಕ್ಕೆ ಸೂಟೇಬಲ್ ಆಗಿರುವಂತಹ ರೆಸ್ಪಾನ್ಸ್ ಅನ್ನ ನಮಗ್ ಮತ್ತೆ ಕಳಿಸುತ್ತೆ. ನಾವೇನ್ ಅನ್ಕೊಂತೀವಿ ಇದೆಲ್ಲ ಸ್ಯಾಟಲೈಟ್ ಮುಖಾಂತರ ಆಗುತ್ತೆ. ಹೌದು, ಬಟ್ ನಾಟ್ ಕಂಪ್ಲೀಟ್ಲಿ. ಪ್ರಪಂಚದಲ್ಲಿ ಏನೇನೆಲ್ಲ ರಿಕ್ವೆಸ್ಟ್ ಮಾಡ್ತೀವಲ್ವಾ, ಗೂಗಲ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಾಗಿರ್ಬೋದು, ನೆನಪಿರ್ಲಿ ಜಸ್ಟ್ 4 to 5% ಮಾತ್ರ ಸ್ಯಾಟಲೈಟ್ ಥ್ರೂ ಕಮ್ಯುನಿಕೇಶನ್ ಆಗುತ್ತೆ. ಹಾಗಾದ್ರೆ ರಿಮೈನಿಂಗ್ 95% ಯಾವ್ದ್ರ ಮುಖಾಂತರ ಕಮ್ಯುನಿಕೇಶನ್ ಆಗುತ್ತೆ ಅಂದ್ರೆ ಸಬ್ಸಿ ಕೇಬಲ್, ಅಂದ್ರೆ ಅಂಡರ್ ಸಿ ಕೇಬಲ್ ಮುಖಾಂತರ. ಸಮುದ್ರದ ಆಳದಲ್ಲಿ ಆಪ್ಟಿಕಲ್ ಫೈಬರ್ ಅನ್ನೋ ಒಂದು ಕೇಬಲ್ ನ ಇನ್ಸರ್ಟ್ ಮಾಡಿರ್ತಾರೆ. ಈ ಆಪ್ಟಿಕಲ್ ಫೈಬರ್ ಮುಖಾಂತರ ನಾವು ಕಳಿಸುವಂತ ಡೇಟಾ ಇನ್ನು ಫಾಸ್ಟ್ ಆಗಿ, ಆಲ್ಮೋಸ್ಟ್ ಲೈಟ್ ಯಾವ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತಲ್ವಾ ಆ ಸ್ಪೀಡ್ ಅಲ್ಲಿ ನಾವು ಕಳಿಸುವಂತಹ ಡೇಟಾ ಮತ್ತೆ ಆ ಕಡೆಯಿಂದ ಬರುವಂತಹ ರೆಸ್ಪಾನ್ಸ್ ಟ್ರಾವೆಲ್ ಮಾಡುತ್ತೆ. ಆದ್ರಿಂದ ನಾವು ಕಳಿಸುವಂತಹ ರಿಕ್ವೆಸ್ಟ್ ಗೆ ರೆಸ್ಪಾನ್ಸ್ ಬೇಗ ಬರುತ್ತೆ. ಬಟ್ ನಮ್ಗೆ ಅನ್ಸೋದೇನಂತ ಅಂದ್ರೆ ಸ್ಯಾಟಲೈಟ್ ಮುಖಾಂತರ ಕಮ್ಯುನಿಕೇಶನ್ ಆಲ್ಮೋಸ್ಟ್ 99% ಆಗುತ್ತೆ. ಇನ್ನ ಕೇಬಲ್ ಮುಖಾಂತರ ಕಡಿಮೆ. ಏನಕ್ಕೆ ಅಂತಂದ್ರೆ ನಾವು ಲ್ಯಾಪ್ಟಾಪ್ ಗಳಿಗೆ ಅಥವಾ ಕೆಲವೊಂದಷ್ಟು ಡಿವೈಸ್ ಗಳಿಗೆ ಲ್ಯಾನ್ ಕನೆಕ್ಷನ್ ಏನ್ ಮಾಡ್ತೀವಿ, ಅದು ಆಕ್ಚುಲ್ ನಮಗ್ ಕಣ್ಣು ಕಾಣುವಂತದ್ದು ಒಂದು 2 to 3% ಇದೆ. ರಿಮೈನಿಂಗ್ ಎಲ್ಲ ನಾವು ಸರ್ಚ್ ಮಾಡುವಂತದ್ದು ಅಥವಾ ವೈಫೈ ಮುಖಾಂತರ, ಮೊಬೈಲ್ ಮುಖಾಂತರ ಸರ್ಚ್ ಮಾಡುವಂತದ್ದೆಲ್ಲ ಸ್ಯಾಟಲೈಟ್ ಮುಖಾಂತರ ಕಮ್ಯುನಿಕೇಟ್ ಆಗುತ್ತೆ ಅಂತ. ಬಟ್ ಆಕ್ಚುಲಿ ಲಾರ್ಜ್ ಕಾಂಟೆಕ್ಸ್ಟ್ ಇಂದ ನೀವು ನೋಡಿದ್ರೆ ಇದು ಉಲ್ಟಾ. ನೀವು ಈಗಲೂ ಯೂಟ್ಯೂಬ್ಗೆ ಹೋಗಿ ಸಬ್ಸಿ ಕೇಬಲ್ ಅಥವಾ ಅಂಡರ್ ಸಿ ಕೇಬಲ್ ಅಂತ ನೀವು ಟೈಪ್ ಮಾಡಿದ್ರೆ ಯಾವ ತರ ಆ ಕೇಬಲ್ ನ ಇನ್ಸರ್ಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊದ್ಲೆಲ್ಲ ಶಾರ್ಕ್ ಆಗಿರ್ಬೋದು ಅಥವಾ ತಿಮಿಂಗ್ಲಗಳು ತಿಂತವೆ ಅಂತ ತುಂಬಾ ಕಂಪ್ಲೇಂಟ್ ಇತ್ತು. 2001 ಇಸ್ವಿಗಿಂತ ಮುಂಚೆ ತುಂಬಾ ಕಂಪ್ಲೇಂಟ್ಸ್ ಇತ್ತು. ಬಟ್ ಇವಾಗ ಸ್ವಲ್ಪ ರೆಡ್ಯೂಸ್ ಆಗಿದೆ. ಯೂಸ್ ಮಾಡುವಂತಹ ಮೆಟೀರಿಯಲ್ ಆಗಿರ್ಬೋದು ಅಥವಾ ಆಪ್ಟಿಕಲ್ ಫೈಬರ್ಗೆ ಅವ್ರು ಕೋಟ್ ಮಾಡುವಂತಹ ಮೆಟೀರಿಯಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಎಷ್ಟೇ ವರ್ಷ ಆದ್ರೂ ಹಾಳಾಗಲ್ಲ. ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಆ ಕೇಬಲ್ ಕಟ್ ಆಯ್ತು ಅಂತ ಅಂದ್ರೆ ಪ್ರಪಂಚದಾದ್ಯಂತ ಸಮುದ್ರದ ಮೇಲೆ ಓಡಾಡ್ಕೊಂಡು ಹತ್ತತ್ರ 50 ರಿಂದ 55 ಶಿಪ್ ಗಳಿದೆ ಇದನ್ನ ರಿಪೇರ್ ಮಾಡ್ಲಿಕ್ಕೆ ಅಂತ. ಹಾಗಾದ್ರೆ ರಾಕೇಶ್, ಈಗ ಆಲ್ರೆಡಿ
ಈ ಎಕ್ಸಿಸ್ಟ್ ಇದೆಯಾ, ಇಂಡಿಯಾದಲ್ಲಿ ಕೂಡ ಎಕ್ಸಿಸ್ಟ್ ಇದೆಯಾ ಈ ಕೇಬಲ್ ಅಂತಂದ್ರೆ ಖಂಡಿತ ಇದೆ. ಮುಂಬೈನಲ್ಲಿದೆ, ಕೊಚ್ಚಿನಲ್ಲಿದೆ, ಚೆನ್ನೈನಲ್ಲಿದೆ, ರೀಸೆಂಟ್ ಆಗಿ ಪುದುಚೇರಿಲಿ ಕೂಡ ಇನ್ಸರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ಕೇಬಲ್ ಆಲ್ರೆಡಿ ಇಂಡಿಯಾ ಮುಖಾಂತರ ಕನೆಕ್ಟ್ ಆಗಿದೆ. ಅದರಲ್ಲಿ IME WE ಅಂತ ಇದೆ. ಅಂದ್ರೆ ಐ ಅಂದ್ರೆ ಇಂಡಿಯಾ, ME ಅಂತ ಅಂದ್ರೆ ಮಿಡಲ್ ಈಸ್ಟ್, WE ಅಂದ್ರೆ ವೆಸ್ಟರ್ನ್ ಯುರೋಪ್. ಅಂದ್ರೆ ಅದು ಇಂಡಿಯಾ, ದುಬೈ, ವೆಸ್ಟರ್ನ್ ಯುರೋಪ್ ನ ಕನೆಕ್ಟ್ ಮಾಡುವಂತಹ ಒಂದು ಕೇಬಲ್. ಮತ್ತೆ EIG ಅಂತ ಇದೆ, ಯುರೋಪ್ ಇಂಡಿಯಾ ಗೇಟ್ವೇ ಅಂತ. ಇದು ಮುಂಬೈಯಲ್ಲಿ ಮುಂಬೈ ಮುಖಾಂತರ ಕನೆಕ್ಟ್ ಆಗಿರುತ್ತೆ. UK, ಯುರೋಪ್, ಮಿಡಲ್ ಈಸ್ಟ್ ಕನೆಕ್ಟ್ ಆಗಿರೋದು ಇದು. ಅಕಾರ್ಡಿಂಗ್ ಟು ಸಮ್ ಸೋರ್ಸ್ ಆಫ್ ಡೇಟಾ, ಆಲ್ ಓವರ್ ದ ಗ್ಲೋಬ್ 1.48 ಮಿಲಿಯನ್ ಕಿಲೋಮೀಟರ್ ಅಷ್ಟು ಸಬ್ಸಿ ಕೇಬಲ್ ಇದೆ. ಅಂದ್ರೆ ಹತ್ತತ್ರ 15 ಲಕ್ಷ ಕಿಲೋಮೀಟರ್ ಸಮುದ್ರದಲ್ಲಿದೆ ಕೇಬಲ್. ಹತ್ತತ್ರ ಟಾಟಾದವರು ದುಬೈ ಮತ್ತೆ ಇಂಡಿಯಾ ಮತ್ತೆ ಯುರೋಪ್ ಕನೆಕ್ಟ್ ಆಗುವಂತ ಕೇಬಲ್ ಆಲ್ಮೋಸ್ಟ್ ಇನ್ಸರ್ಟ್ ಮಾಡಿರೋದೆಲ್ಲ ಟಾಟಾ ಗ್ರೂಪ್. ಮತ್ತೆ ರಿಲಯನ್ಸ್ ಅವರು ಕೂಡ ಈ ಡೇಟಾ ಕೇಬಲ್ ನ ಇನ್ಸರ್ಟ್ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಗೆಲ್ಲ ಅನಿಸ್ತಾ ಇರತ್ತೆ, ಈಗ ನೀನ್ ಹೇಳ್ತಾ ಇರೋದಕ್ಕೂ AI ಡೇಟಾ ಸೆಂಟರ್ ನ ಆಂಧ್ರದಲ್ಲಿ ಮಾಡ್ತಾ ಇರೋದಕ್ಕೂ ಅಥವಾ ನಾವು ರಿಕ್ವೆಸ್ಟ್ ಮಾಡುವಂತ ಡೇಟಾ ಸಮುದ್ರದ ಮುಖಾಂತರ ಹೋಗುತ್ತೆ ಅನ್ನೋದಕ್ಕೂ ಒಂದು ಸಂಬಂಧನೇ ಇಲ್ವಲ್ಲ ರಾಕೇಶ್ ಅಂತ ಅಂದ್ರೆ ಖಂಡಿತ ಸಂಬಂಧ ಇದೆ. AI ಡೇಟಾ ಸೆಂಟರ್ ನ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ IT ಮಿನಿಸ್ಟರ್ ಕನ್ವಿನ್ಸ್ ಮಾಡಿ ಏನಾದ್ರೂ ಕರ್ನಾಟಕಕ್ಕೆ ತಂದಿದ್ರು ಬೆಂಗಳೂರಲ್ಲಂತೂ ಖಂಡಿತ ಮಾಡ್ತಾ ಇರಲಿಲ್ಲ. ಅಕಸ್ಮಾತ್ ಏನಾದ್ರೂ ಅವ್ರು ಒಪ್ಪಿ ಮಾಡಿದಿದ್ರೆ ಮಂಗಳೂರಲ್ಲಿ ಮಾಡ್ಬೋದಾಗಿತ್ತು, ಬೆಂಗಳೂರಲ್ಲಿ ಮಾಡಕ್ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದ್ರೆ ಈ ಡೇಟಾ ಸೆಂಟರ್ಗಳು ಏನಿದೆ ಇದು ಬರೀ ನಿಮ್ಗೆ ಎಲೆಕ್ಟ್ರಿಸಿಟಿ ಮಾತ್ರ ಕನ್ಸ್ಯೂಮ್ ಮಾಡಲ್ಲ, ಹ್ಯೂಜ್ ಅಮೌಂಟ್ ಅಲ್ಲಿ ನೀರು ಕೂಡ ಬೇಕಾಗುತ್ತೆ. ಹತ್ತತ್ರ 2 ಊರಿಗಾಗೋಷ್ಟು ನೀರನ್ನ ಇದು ಒಂದಿನ ಕನ್ಸ್ಯೂಮ್ ಮಾಡುತ್ತೆ. ಸೊ ಈಗ ನಿಮ್ಗೆಲ್ಲ ಅನಿಸ್ತಾ ಇರತ್ತೆ, ಗೂಗಲ್ ಹಾಗಾದ್ರೆ ವಿಶಾಖಪಟ್ಟಣಂನ ಏನಕ್ಕೆ ಆಯ್ಕೆ ಮಾಡ್ಕೊಂತು, ಏನಕ್ಕೆ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಥವಾ ಬೇರೆ ಸ್ಟೇಟ್ ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ. ಹಾಗಾದ್ರೆ ಕರ್ನಾಟಕಕ್ಕೆ ಬಂದಿದ್ರು ಬೆಂಗಳೂರಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತ ಇಲ್ಲ. ಸಿ ಗೂಗಲ್ ಆಲ್ಮೋಸ್ಟ್ ಈಸ್ಟ್ ಏಷ್ಯಾ ಕಡೆ ಆಲ್ರೆಡಿ ತನ್ನ ಸರ್ವಿಸ್ ನ ಸ್ಟ್ರಾಂಗ್ ಮಾಡ್ಕೊಂಡಿದೆ. ಆಕ್ಚುಲಿ ಗೂಗಲ್ ಏನಕ್ಕೆ ವಿಶಾಖಪಟ್ಟಣಂನ ಆಯ್ಕೆ ಮಾಡ್ತು ಅಂತ ಅಂದ್ರೆ ಅವರು ಸ್ಟ್ರಾಂಗ್ ಸರ್ವಿಸ್ ನ ಸೌತ್ ಈಸ್ಟ್ ಏಷ್ಯಾಗೆ ಕೊಡಬೇಕು ಅಂತ. ಅಂದ್ರೆ ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್ ಈ ದೇಶಗಳಿಗೆ ಸ್ಟ್ರಾಂಗ್ ಸರ್ವಿಸ್ ನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ವಿಶಾಖಪಟ್ಟಣಂನ ಆಯ್ಕೆ ಮಾಡ್ಕೊಂತಾರೆ. ಇಲ್ಲ ಅಂತ ಅಂದ್ರೆ ಚೀನಾ ಅದನ್ನ ಕಂಪ್ಲೀಟ್ ಕವರ್ ಮಾಡ್ಕೊಳ್ಳುತ್ತೆ. ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ವಿಶಾಖಪಟ್ಟಣಂನ ಆಯ್ಕೆ ಮಾಡ್ಕೊಂತಾರೆ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಹೋಗಿ ಅಪ್ರೋಚ್ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಮಂಗಳೂರ್ನ ಆಯ್ಕೆ ಮಾಡ್ಕೊಂತಾ ಇರಲಿಲ್ಲ. ರೀಸನ್ ಏನಂತ ಅಂದ್ರೆ ಅವ್ರೇನಾದ್ರು ಮುಂಬೈ ಅಥವಾ ಮ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅವರು ಬಳಸ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರ ಡೇಟಾ ಕೇಬಲ್ ಏನ್ ಇನ್ಸರ್ಟ್ ಮಾಡ್ಬೇಕಂತ ಇದ್ರೆ ಅದು ಬಳಸ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಅವ್ರೇನ್ ಮಾಡ್ತಾರೆ, ಬಂಗಾಳ ಕೊಲ್ಲಿ ಪಾರ್ಟ್ ಅಲ್ಲೇ ಇನ್ಸರ್ಟ್ ಮಾಡ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡಿರ್ತಾರೆ. ಸೋ ದಟ್ ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ್ಗೆ ಸಮುದ್ರದ ಮುಖಾಂತರ ಕೇಬಲ್ ಕನೆಕ್ಟಿವಿಟಿ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಆದ್ರೆ ಆಂಧ್ರ ಗವರ್ಮೆಂಟ್ ಏನ್ ಅನ್ಕೊಳ್ಳುತ್ತೆ, ನಾನೇ ಅಪ್ರೋಚ್ ಮಾಡಿದೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ಇರುತ್ತೆ. ಬಟ್ ಇಲ್ಲೇನಾಯ್ತು ಅಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಆಂಧ್ರದವ್ರಿಗೂ ಬೇಕಾಗಿತ್ತು, ಗೂಗಲ್ ಅವ್ರಿಗೂ ಇದೇ ತರ ಯಾರಾದ್ರೂ ಕೊಡೋರು ಬೇಕಾಗಿತ್ತು. ಎಂಡ್ ಆಫ್ ದ ಡೇ ಬಿಸ್ನೆಸ್. ಸಿ ಇವ್ರೇನಾದ್ರೂ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದ ಮೇಲೆ ದ್ವೇಷದಿಂದ ಮಾಡಿಲ್ಲ ಅನ್ನೋ ತರ ಆಗಿದ್ರೆ ತಮ್ಮ ರಾಜ್ಯ ಗೂಗಲ್ ಪಿಚಾಯ್ ಅವ್ರದ್ದು ಯಾವ್ದು, ತಮಿಳ್ನಾಡು ಮಾಡ್ಬೋದಾಗಿತ್ತಲ್ಲ, ಚೆನ್ನೈಲ್ ಮಾಡ್ಬೋದಾಗಿತ್ತಲ್ಲ. ಅಥವಾ ಈ ಸ್ಪೆಸಿಫಿಕ್ ಆಗಿ ಡೇಟಾ ಸೆಂಟರ್ ಅಂದ್ರೆ ಇನ್ ಕ್ಲೌಡ್ ಸಿಇಒ ಇದ್ದಾರೆ, ಗೂಗಲ್ ಕ್ಲೌಡ್ ಸಿಇಒ ಅವರು ಥಾಮಸ್ ಕುರಿಯನ್ ಅವ್ರು ಬಂದ್ಬಿಟ್ಟು ಕೇರಳದಲ್ಲಿ ಮಾಡ್ಬೋದಾಗಿತ್ತಲ್ಲ. ಎಂಡ್ ಆಫ್ ದ ಡೇ ಇಲ್ಲಿ ಅವ್ರಿಗೆ ಬಿಸ್ನೆಸ್ ಇಂಪಾರ್ಟೆಂಟ್. ಗೂಗಲ್ ಅವರು, ಕಾಂಗ್ರೆಸ್ ಅವರು ಎಲ್ಲಾನು ಫ್ರೀಯಾಗಿ ಕೊಡ್ತೀವಿ ಅಂದಿದ್ರು, ಕರ್ನಾಟಕಕ್ಕೆ ಬರ್ತಾ ಇರ್ಲಿಲ್ಲ. ಬಿಜೆಪಿಯವರು ಈ ಸ್ಟೇಟ್ ಅಲ್ಲಿ ಮಾಡಿ ನಾವೆಲ್ಲಾನು ಫ್ರೀಯಾಗಿ ಕೊಡ್ತೀವಿ ಅಂದಿದ್ರು, ಆ ಸ್ಟೇಟ್ ಪರ್ಟಿಕ್ಯುಲರ್ ಆಗಿ ಆ ಸ್ಟೇಟ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ. ಆಲ್ರೆಡಿ ಅವ್ರು ಫಿಕ್ಸ್ ಆಗಿದ್ರು, ಅವ್ರು ಮಾಡೋದಿದ್ರೆ ಬಂಗಾಳ ಕೊಲ್ಲಿ ಸೈಡ್ ಅಲ್ಲಿ ಇರುವಂತಹ ರೀಜನ್ ಅಲ್ಲೇ ಮಾಡ್ಬೇಕು ಅಂತ. ಬರೀ ಇದು ಸಮುದ್ರದ ಮುಖಾಂತರ ಕೇಬಲ್ ಕನೆಕ್ಟಿವಿಟಿ ಈಸಿ ಆಗುತ್ತೆ ಅನ್ನೋ ಒಂದ್ ರೀಸನ್ ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ಲಿ AI ಡೇಟಾ ಸೆಂಟರ್ ಗಳಿಗೆ ತುಂಬಾನೇ ನೀರ್ ಬೇಕು. ಡೇಟಾ ಸೆಂಟರ್ ಅಲ್ಲಿ ಸರ್ವರ್ಸ್ ನ ಕೂಲ್ ಆಗಿಡೋದಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್. ಅತಿ ಹೆಚ್ಚು ಡೇಟಾ ಸೆಂಟರ್ಗಳು US ಅಲ್ಲಿ. US ಅಲ್ಲಿ ಡೇಟಾ ಸೆಂಟರ್ಗಳು ಏನಿದೆಯಲ್ಲ, ಎಲ್ಲಾ ಡೇಟಾ ಸೆಂಟರ್ಗಳು ಕನ್ಸ್ಯೂಮ್ ಮಾಡೋ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ವಾಟರ್ ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಅಂದ್ರೆ 163.7 ಬಿಲಿಯನ್ ಗ್ಯಾಲನ್ಸ್ ಆಫ್ ವಾಟರ್. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಡೇಟಾ ಸೆಂಟರ್ ಇದೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಆಂಧ್ರ ಪ್ರದೇಶದಲ್ಲಿ ಓಪನ್ ಮಾಡ್ತಾ ಇದಾರೆ, ಒಂದು 5 ಮಿಲಿಯನ್ ಗ್ಯಾಲನ್ಸ್ ನಷ್ಟು ವಾಟರ್ ನ ಕನ್ಸ್ಯೂಮ್ ಮಾಡುತ್ತೆ. ಅಂದ್ರೆ ಒಂದು 10 ರಿಂದ 20 ಸಾವಿರ ಜನ ಏನ್ ಡೈಲಿ ಬೇಸಿಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾರಲ್ಲ ಅಷ್ಟು ವಾಟರ್ ನ ಒಂದು ಡೇಟಾ ಸೆಂಟರ್ ಕನ್ಸ್ಯೂಮ್ ಮಾಡುತ್ತೆ. ಈ ಒಂದ್ ಕಾರಣಕ್ಕೆ ಎಷ್ಟೋ US ರೀಜನ್ ಗಳಲ್ಲಿ ಅಥವಾ ಪ್ರಪಂಚದ ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ವಾಟರ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಎಷ್ಟೋ ರಿಪೋರ್ಟ್ ಗಳು ಕೂಡ ಆಗಿದೆ. ಅದಕ್ಕೆ ಈಗ ಡೇಟಾ ಸೆಂಟರ್ ಗಳು ಏನ್ ಮಾಡಿದೆ ಅಂತ ಅಂದ್ರೆ, ಎಷ್ಟೋ ಡೇಟಾ ಸೆಂಟರ್ ಗಳು ಈಗ ಆಲ್ರೆಡಿ ಯೂಸ್ ಮಾಡಿರೋ ವಾಟರ್ ನೇ ರಿಯೂಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಗೂಗಲ್
ಇಂಡಿಯಾನ ಆಯ್ಕೆ ಮಾಡ್ಕೊಳ್ಳುತ್ತೆ, ಅದರಲ್ಲೂ ವಿಶಾಖಪಟ್ಟಣಂನ ಆಯ್ಕೆ ಮಾಡ್ಕೊಳ್ಳುತ್ತೆ. ಮತ್ತೆ ವಿಶಾಖಪಟ್ಟಣಂನಿಂದ ಸಮುದ್ರದ ಮುಖಾಂತರ ನೋಡೋದಾದ್ರೆ ಕೇಬಲ್ ಇನ್ಸರ್ಟ್ ಮಾಡೋದು ತುಂಬಾ ಸುಲಭ, ಕಾಸ್ಟ್ ಕಡಿಮೆ ಆಗುತ್ತೆ. ಯಾರಿಗೂ ಫೇವರ್ ಮಾಡೋದಕ್ಕೆ ಗೂಗಲ್ ಅವರು ತಮ್ಮ ಎಐ ಡೇಟಾ ಸೆಂಟರ್ ನ ವಿಶಾಖಪಟ್ಟಣಂ ಅಲ್ಲಿ ಮಾಡ್ತಾ ಇಲ್ಲ, ಅವ್ರಿಗೆ ಲಾಭ ಸಿಗ್ತಾ ಇರೋದ್ರಿಂದ ಅಷ್ಟೇ. ಚೈನಾ ಈಗ ಬಿಗ್ಗೆಸ್ಟ್ ಕಾಂಪಿಟೇಟರ್, ಯಾಕೆ ಅಂತಂದ್ರೆ ಚೈನಾ ಈಸಿಯಾಗಿ ಕನೆಕ್ಟಿವಿಟಿ ಕೊಟ್ಬಿಡುತ್ತೆ. ಸೊ ಆ ರೀಸನ್ಗೆ ಅದನ್ನ ರಿಪ್ಲೇಸ್ ಮಾಡಬೇಕು ಅಥವಾ ಅದಕ್ಕೆ ಕಾಂಪೀಟ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಗೂಗಲ್ ಎಐ ಡೇಟಾ ಸೆಂಟರ್ ನ ಅಲ್ಲಿ ಪ್ಲೇಸ್ ಮಾಡ್ತಾ ಇರೋದು. ಬಟ್ ಈ ಡೇಟಾ ಸೆಂಟರ್ ಇಂದ ಇಂಡಿಯಾದಲ್ಲಿ ಎಐ ರೆವಲ್ಯೂಷನ್ ಇನ್ನ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಸೊ ಅವ್ರಿಗೆ ಲಾಭ ಇರೋದಕ್ಕೇನೆ ಇಲ್ಲಿ ಡೇಟಾ ಸೆಂಟರ್ ನ ಮಾಡ್ತಾ ಇದ್ದಾರೆ. ಇದಾಗಿದೆ ಇವತ್ತಿನ ಟಾಪಿಕ್, ಎಐ ಡೇಟಾ ಸೆಂಟರ್ ನ ಯಾಕೆ ವಿಶಾಖಪಟ್ಟಣಂ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ. ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೀಪ್ ವಾಚಿಂಗ್ ನೆಕ್ಸ್ಟ್ ಜೆನ್ ಎಐ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವಿಡಿಯೋಸ್. ಸೈನಿಂಗ್ ಆಫ್, ಬಾಯ್.